ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ಈ ಚಿತ್ರದಲ್ಲಿ ಕಾಣಿಸ್ತಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ RSSನ ಪ್ರಮುಖ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ. ತಮಗೆಲ್ಲ ಗೊತ್ತಿರೋ ಹಾಗೆ ಇವರು ಮೂಲತಃ RSSನವರು. ಅವರು ತನ್ನದೇ ಆದ ರೀತಿಯಲ್ಲಿ ಒಂದು ಹೇಳಿಕೆಗಳನ್ನು ಕೊಡುವ ಮೂಲಕ ಇವತ್ತು ಸಾರ್ವಜನಿಕರಿಗೆ ತಮ್ಮ ಫೋಟೋಗಳನ್ನು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಂಧುಗಳು, ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ಮಹಿಳೆ ಅದು ಯಾವುದೇ ಜಾತಿಯಾಗಿರಲಿ, ಮಹಿಳೆಯರನ್ನು ಗೌರವಿಸುವಂಥ ಕೆಲಸ ನಮ್ಮ ಅನೇಕ ತಲೆಮಾರುಗಳಿಂದ ನಾವು ಗೌರವಿಸಿಕೊಂಡು ಬಂದಂಥವ್ರು. ಆದರೆ ಹೆಣ್ಣು ಹೆಣ್ಣೆ, ಯಾವ ಜಾತಿಯ ಹೆಣ್ಣಾದರೂ ಕೂಡ ಅವಳು ಹೆಣ್ಣಾಗೇ ಇರ್ತಾಳೆ. ನಾವು ಒಬ್ಬ ಹೆಣ್ಣಿಗೆ ಈ ರೀತಿಯಾಗಿ ಅವಮಾನ ಮಾಡೋದು ಕೂಡ ಅದು ನಮ್ಮ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿಕೊಂಡಿರುವಂಥ ಪರಿಸ್ಥಿತಿ ನಮಗೆ ಎದುರಾಗುತ್ತದೆ. ಯಾಕೆ ಈ ರೀತಿಯಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಈ ಬುದ್ಧಿ ಬಂತು ಗೊತ್ತಿಲ್ಲ, ಅಥವಾ ಕಾಲಕ್ರಮೇಣ ಅವರ ಗ್ರಹಚಾರ ನೆಟ್ಟಿ ಇದೆ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಯಾವುದೋ ಮಾತಾಡಲಿಕ್ಕೆ ಹೋಗಿ ಇನ್ನೊಂದು ಕಡೆಯಿಂದ ಮುಸ್ಲಿಂ ಮಹಿಳೆಯರನ್ನು ಅಶ್ಲೀಲವಾಗಿ ಮಾತನಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ನೀವು ಅಲ್ಲಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಆಡಿದ ಮಾತುಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಯಾಕೆ ಈ ವಿಷಯನ ಬರೀ ಯಾವುದೇ ವಿಷಯಗಳು ಬರಲಿ, ಅದು ಮುಸ್ಲಿಂ ವಿಷಯ ಬಂದಾಗ ಅಲ್ಲಿ ಹೆಣ್ಮಕ್ಳು ಬರ್ತಾರೆ, ಯಾವುದೋ ಗಲಾಟೆ ಆದರೂ ಕೂಡ ಮುಸ್ಲಿಮರಂತ ಹೇಳ್ತಾರೆ, ಮತ್ತೇನೋ ಆಯಿತು ಅಂದರೂ ಕೂಡ ಅವರ ಗಂಡು ಮಕ್ಕಳು ಆದರೂ ಕೂಡ ಅಲ್ಲಿ ಮುಸ್ಲಿಂ ಬಗ್ಗೆನೇ ಮಾತಾಡ್ತಾರೆ. ಈ BJP ಅವರಿಗೆ ಇವರನ್ನು ಬಿಟ್ಟರೆ ಬೇರೆ ಯಾರು ಇಲ್ವಾ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಬಂಧುಗಳು, ಯಾಕೆ ಈ ವಿಷಯ ನಿಮ್ಮನ್ನು ನಾವು ಪದೇ ಪದೇಯಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಆಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ರೀತಿಯಾಗಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅದು ಹೆಣ್ಣು, ಅದು ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಜೈನ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಜಾತಿ ಜನಾಂಗದ ಹೆಣ್ಣು ಮಗಳ ಆಗಿದ್ದರೆ ಪರವಾಗಿಲ್ಲ, ಅವಳಿಗೆ ಈ ರೀತಿಯಾಗಿ ಅವಮಾನ ಮಾಡೋದನ್ನು ಎಷ್ಟರ ಮಟ್ಟಿಗೆ ಸರಿ? ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತಕ್ಕಂಥ ಮಾತಾ? ಒಂದು ಹೆಣ್ಣು ಮಗಳಿಗೆ 3-4 ಜನ ಗಂಡಂದಿರುತ್ತಾರೆ ಮತ್ತು ಏನೇನೋ ಒಂದು ಪದಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಇದೇನಾ? ಈ ರೀತಿಯಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮನೆಯಲ್ಲಿ ಹೀಗೆ ನಡೆಯುತ್ತೇನಾ? ಕಲ್ಲಡ್ಕ ಪ್ರಭಾಕರ್ ಅವರು ಹೇಳಿದ ಮಾತು ನಿಜನಾ? ಹಾಗಾದರೆ ಅವರ ಮನೆಯಲ್ಲಿ ಈ ಥರ ಆಗಿದೆನಾ ಅಂತಕ್ಕಂಥ ವಿಷಯ ನಮ್ಮ ಮುಂದೆ ಬೆಳಕಿಗೆ ಬರ್ತಾಯಿದೆ. ಬಂಧುಗಳು, ಯಾಕೆ ವಿಷಯ ಈ ಮಾತು ಹೇಳಬೇಕಾಗಿದೆ ಅಂದರೆ, ಹೇಳಿ ಕೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಸುಮಾರು ವಯಸ್ಸಾಗಿದೆ. ಅವರು ಆಡಿದಂಥ ಮಾತುಗಳು, ಅವರು ನೋಡಿದಂಥ ನುಡಿಗಳು ಮತ್ತು ಅವರಲ್ಲಿ ಮಾಡಿಕೊಂಡು ಬಂದಂಥ ಸತ್ಯವನ್ನೇ ಅವರು ಹೇಳಿರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ತಿಳ್ಕೊಂಡ್ರೂ ಕೂಡ ಅವರಂಥ ಮೂರ್ಖರು ನಾವಲ್ಲ. ಯಾಕಂದರೆ ಭಾರತೀಯ ಸಂಸ್ಕೃತಿಯ ಮತ್ತು ಇತಿಹಾಸಗಳನ್ನು ಪದೇ ಪದೇಯಾಗಿ ಎಳೆಯಾಗಿ ಬಿಚ್ಚಿಡುವಂತಹ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಈ ಕಮಾಂಗಿಗಳಿಗೆ ಹೆಣ್ಣು ಯಾರೇ ಆಗಿರಲಿ, ಆದರೆ ಅವರ ಮನೆಯಲ್ಲಿ ಕೂಡ ಹೀಗೆ ಅವರು ಮಾಡ್ತಿದ್ರಾ, ಅಥವಾ ಅವರ ಹೆಣ್ಣು ಮಕ್ಕಳು ಕೂಡ ಹೀಗೆ ಮಾಡಿದ್ರೆ ಸರಿ ಇತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಹೆಣ್ಣು ಹೆಣ್ಣೆ ಯಾರಾದರೂ ಏನಿಲ್ಲ, ಆದರೆ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಹಿಂಸೆ ಮಾಡೋದನ್ನು, ಈ ರೀತಿಯಾಗಿ ಅಶ್ಲೀಲವಾಗಿ ಪದಗಳನ್ನು ಬಳಕೆ ಮಾಡೋದರಿಂದ ಎಷ್ಟರ ಮಟ್ಟಿಗೆ ದೊಡ್ಡವರು ಆಗ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿ ನಾವು ನಿಮಗೆ ತಿಳಿಸಲೇಬೇಕಾಗಿದೆ. ಯಾಕಂದರೆ ಇಲ್ಲಿ ಅನೇಕ ಜನ ಮುಸ್ಲಿಂ ಹೆಣ್ಣು ಮಕ್ಕಳು ಇವತ್ತು ಮಾತಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅಂಥರಲ್ಲಿ ಕೂಡ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಮುಸ್ಲಿಮರು ಕೂಡ ತಮ್ಮ ಹಿಜಾಬ್ ವಿಷಯವಾಗಿರ್ಬೋದು, ಹಲಾಲ್ ವಿಷಯ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ವಿಷಯಗಳಾಗಿರಲಿ ಅಲ್ಲೆಲ್ಲ ಅವರು ಸುಮ್ಮನೆ ಕೂತ್ಕೊಂಡ್ರು. ಆದರೂ ಕೂಡ ಇವತ್ತಿಗೂ ಸಹ ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ನಡೀತಾ ಇದ್ದರೆ ಕಲ್ಲಡ್ಕ ಪ್ರಭಾಕರ್ಗೆ ಏನಾಯಿತು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನೇ ಕಾಡ್ತಾಯಿದೆ. ಬಂಧುಗಳೇ, ಆ ವಿಷಯದ ಬಗ್ಗೆ ನಾನು ವಿಚಾರ ಮಾಡ್ತೀನಿ. ಬನ್ನಿ, ಒಂದು ಸುದ್ದಿ ನಾವು ಆ ಕಡೆ ನೋಡಿಕೊಂಡು ಬರೋಣ. UT ಫರ್ಜಾನ ಅವರು ಒಂದು ಮಾತಾಡ್ತಾ ಇದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸಿ ಅಲ್ಲಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಯಾವ ವಿಚಾರವಾಗಿ ಮಾತನಾಡಿದರೆ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನಾನು UT ಫರ್ಜಾನ, ಕಾಂಗ್ರೆಸ್ನ ರಾಜ್ಯ ವಕ್ತಾರೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ಅವರದೊಂದು ಧಾರ್ಮಿಕ ಪ್ರೋಗ್ರಾಂ ನಡೆದಿದೆ. ಆ ಧಾರ್ಮಿಕ ಪ್ರೋಗ್ರಾಂನಲ್ಲಿ ಅವರ ಒಂದು ತಿರುಳು ನೋಡಿ ಅವ್ರಿಗೆ ಧರ್ಮ ಅನ್ನುವ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಅವರ ಪ್ರಕಾರ
ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ, ಅಂದ್ರೆ ಇವರೆಂತಹ ಬಂಡವಾಳ ಬಾಳ್ತಾ ಇದ್ದಾರೋ ಅಂತಹ ಗಲೀಜು ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ. ಅದು ಹಿಜಬ್ ವಿಚಾರಕ್ಕೊಂದು ಪ್ರತಿಕ್ರಿಯೆಯಾಗಿ. ಎಷ್ಟು ಕೆಟ್ಟ ಹೇಳಿಕೆ! ಇವ್ರನ್ನ ಇವ್ರು ನಂಬಿದ ದೇವರುಗಳು ಇವ್ರನ್ನ ಮೆಚ್ತಾರಾ? ಇವ್ರು ಏನ್ ಹೇಳ್ತಾರೆ? ರಾಮ್ ಅನ್ಬೇಕು ಅಂತ ಹೇಳ್ತಾರೆ. ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಇಂತಹ ಕೊಳಕು ಮಂದಿ ರಾಮ್ ಅಂತ ಹೇಳುದು ರಾಮನಿಗೂ ಮಾಡೋ ಅವಮಾನ. ಇವರು ಎಂತ ಅಸಹ್ಯವಾದ ಪ್ರಾಣಿಗಳು ಇವರು. ಒಂದು ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ಮಟ್ಟದ ಹೇಳಿಕೆಗಳನ್ನ ಕೇಳ್ತಾರೆ. ಅದಕ್ಕೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರು ಏನು ಹೇಳಿಕೆ ನೀಡಬಹುದು. ಅವ್ರಿಗೆ ಫ್ಯಾನ್ ಫಾಲೋವಿಂಗ್ಗಳು ಇದ್ದಾರಲ್ಲ, ಅವ್ರನ್ನ ಅಭಿಮಾನಿಸುವವರು ಇದ್ದಾರೆ, ಅವ್ರ ಹಿಂದೆ ನಿಲ್ಲೋ ಜನ ಇದ್ದಾರಲ್ಲ, ಇವರೆಲ್ಲ ಏನಿದು ಕತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಚಾರ ಬಹಳ ಬೇಜಾರಾಗುದು, ಅವರ ಹಣೆ ಬರಕ್ಕೆ ತಕ್ಕಂಗೆ ಅವರೇನೋ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ. ನಮ್ಮ ಮೀಡಿಯಾದವರು ಇದ್ದಾರಲ್ಲ, ಈ ಹಿಜಾಬ್ನ ವಿಚಾರಕ್ಕೆ ಎಲ್ಲ ಈ ಹರಕು ಬಾಯಿಗಳ ಹತ್ರ ಹೋಗಿ ಮೈಕ್ ಹಿಡಿಯುತ್ತೆ. ಸಿಟಿ ರವಿ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅವ್ರ ಬಗ್ಗೆ ಅವರವರ ಪಾರ್ಟಿಯವರೇ ಹೇಳ್ತಾರೆ, ಅವ್ನ ಹಂದಿ, ಅವ್ನ ನಾಯಿ, ಅವ್ನ ಹುಚ್ಚನಾಯಿ, ಅವರೇ ಇದು ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ, ನಾವೇನು ಹೇಳೋದಲ್ಲ. ಅಂತವ್ರಿಗೆ ಹೋಗಿ ಮೈಕ್ ಹಿಡಿಯುತ್ತೆ. ಈ ಮೀಡಿಯಾದವರು ಕೂಡ ಕೇಳಬೇಕಾಗಿರೋದು ಏನ್ ಗೊತ್ತಾ? ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ 2019 ರಿಂದ 2022 ಕರ್ನಾಟಕದಲ್ಲಿ 40,000 ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಹೇಳುತ್ತೆ. ಆ ಮಹಿಳೆಯರೆಲ್ಲ ಯಾರು? ಮುಸಲ್ಮಾನರ, ಮುಸ್ಲಿಂ ಹೆಂಗಸರ? ಅದರಲ್ಲಿ ರಿಪೋರ್ಟ್ ಹೇಳುತ್ತೆ, ಅದರಲ್ಲಿ ಹೈಯೆಸ್ಟ್ ಇರುವಂತದ್ದೇ ಹಿಂದೂ ಮಹಿಳೆಯರು ಅಂತ, ಮೇಜರ್ ಪ್ರಪೋರ್ಷನ್. ಸೊ ನನಗೆ ನಿತ್ಯ ರಾತ್ರಿ ಮಲಗುವಾಗ ನೆನಪಾಗುತ್ತೆ, ಅಷ್ಟು ಮಹಿಳೆಯರು ಎಲ್ಲಿಗೆ ಹೋದ್ರು, ಅವ್ರನ್ನ ಯಾರು ಅಪಹರಣ ಮಾಡಿದ್ರು, ಏನಾಯ್ತು, ಅವ್ರ ಕತೆ ಏನಾಗಿರ್ಬೋದು, ಅವರೆಲ್ಲ ಬದುಕಿದಾರಾ, ಏನು ಅದೆಲ್ಲ ಟೆನ್ಷನ್ ಆಗುತ್ತೆ ನಮ್ಮಂತ ಜನಸಾಮಾನ್ಯರಿಗೆ. ಈ ಮೀಡಿಯಾಗಳು ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ, ಅದಕ್ಕೆ ಏನ್ ನಡೀತಾ ಇದೆ, ಅದಕ್ಕೆ ಯಾವ ಪ್ರಶ್ನೆಯೂ ಇವರಿಗೆ ಇಲ್ಲ. ವರ್ಷಕ್ಕೆ 3 ವರ್ಷದಲ್ಲಿ 40,000 ಅಂದ್ರೆ ವರ್ಷಕ್ಕೆ 13,000 ಮಹಿಳೆಯರ ಅಪಹರಣ ಆಗಿದೆ ಅಂತ ಆಯ್ತು. ಅದೆಲ್ಲ ಇವ್ರಿಗೇನು ಮ್ಯಾಟರ್ ಆಗೋದಿಲ್ಲ. ರಾಜ್ಯದಲ್ಲಿ ಬರ ಬಂದಿದೆ, ಸೆಂಟ್ರಲ್ ಇಂದ ಏನ್ ತರ್ತೀವಿ, 25 ಎಂಪಿಗಳಿದ್ದಾರಲ್ಲ, ಇದು ಕತ್ತೆ ಕಾಯ್ಕೊಂಡಿದ್ದಾರಲ್ಲ. ಕೋವಿಡ್ ಟೈಮ್ ನಲ್ಲಿ ಇವ್ರು ಹಣೆ ಬರಲು ನೋಡಿದ್ವಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಇಂಜೆಕ್ಷನ್ ಸಪ್ಲೈ ಇರಲಿಲ್ಲ, ಇದು ಆಕ್ಸಿಜನ್ ಸಪ್ಲೈ ಇರಲಿಲ್ಲ, ಮದ್ದು ಸಪ್ಲೈ ಇರಲಿಲ್ಲ, ಗರ ಬಡದವರಂಗೆಲ್ಲ ಕೂತಿದ್ರಲ್ಲ, ಅದನ್ನೆಲ್ಲ ಮೀಡಿಯಾದವ್ರು ಪ್ರಶ್ನೆ ಮಾಡಲ್ಲ. ಈ ಕೊಳಕು ಹೇಳಿಕೆಗಳನ್ನ ತೆಗೆಯಕ್ಕೆ ಹೋಗಿ ಪ್ರಶ್ನೆ ಮಾಡ್ತಾರಲ್ಲ, ನಿಜವಾಗ್ಲೂ ಅಸಹ್ಯ. ಇದು ಅಸಹ್ಯ. ಯಾಕಂತ ಹೇಳಿದ್ರೆ, ಇದೇ ಸೌಜನ್ಯ ಅನ್ನುವಂತಹ ಒಬ್ಬ ಹುಡುಗಿನ ಕೊಂದು ತಿಂದು ಹಾಕಿದಾರಲ್ಲ, ಆವಾಗೆಲ್ಲ ಇವ್ರಿಗೇನು ನಾಲ್ಗೆ ಬರಲ್ವಾ? ಇವ್ರಿಗೆಲ್ಲ ನಾಲ್ಗೆ ಇಲ್ವಾ? ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ಈ ಹರಕುಬಾಯಿಗಳು, ಅದೆಲ್ಲ ಅವ್ರಿಗೆ ಆವಾಗೆಲ್ಲ ಸತ್ತಂಗೆ ಕೂತಿರ್ತಾರೆ. ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟು ಅಶ್ಲೀಲ, ಅಂದ್ರೆ ಏನು ಬೇಕಾದ್ರೂ ಹೇಳ್ಕೊಂಡು ದಕ್ಕಿಸಬಹುದು ಅಂತ. ಇನ್ನು ಇದೇ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಈ ವಿಡಿಯೋಗಳನ್ನ ಕೇಳ್ಕೊಂಡು ಯೋಚನೆ ಮಾಡಿ. ನಾನು ಯಾವ ಜಾತಿ ಸಮುದಾಯಗಳನ್ನ ಹೆಸರು ಹೇಳಲ್ಲ, ನನ್ನ ಸಂಸ್ಕಾರ ಅದಕ್ಕೆ ಬಿಡಲ್ಲ. ಯಾವುದಾದ್ರೂ ಒಂದು ಸಮುದಾಯದ ಹೆಸರಿಟ್ಕೊಂಡು, ಉದಾಹರಣೆಗೆ ಏನೋ ಒಂದು ಹೆಚ್ಚಿಕೊಂಡು ಅವರ ಹೆಂಗಸರಿಗೆ ದಿವಸಕ್ಕೊಮ್ಮೆ ಗಂಡ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು? ಅದರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ. ನಿಜವಾದ ಭಯೋತ್ಪಾದಕರು ಇವರೇನೆ. ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳ್ಬಾರ್ದು. ಪ್ರತಿ ದಿವಸ ಎಲ್ಲಾ ಯುವ ಶಕ್ತಿ ಈ ಕಚಡಗಳ ಹಿಂದೆ ಹೋರಾಟಕ್ಕೆ ಬೀಳಬೇಕು ಅನ್ನೋದೇ ಇವರ ಉದ್ದೇಶ. ಎಲ್ಲ ಯುವ ಶಕ್ತಿ ನಮ್ಮ ಯಾವುದೇ ಒಂದು ಪ್ರಗತಿಯ ಕಡೆಗೆ ಅಥವಾ ರಾಜ್ಯ ಕಟ್ಟೋಣ ಕಡೆಗೆ, ಸುಭಿಕ್ಷತೆಯ ಕಡೆಗೆ, ಅವರವರ ಜೀವನ ಡೆವಲಪ್ಮೆಂಟ್ ಕಡೆಗೆ ಶಕ್ತಿ, ಮಾನವ ಶಕ್ತಿ ಹೋಗ್ಲಿಕ್ಕೆ ಇವರು ಬಿಡುದಿಲ್ಲ. ಇವರು ಏನೋ ಕೊಳಕು ಮಾತಾಡ್ತಾ ಇರೋದು, ಉಳಿದವ್ರಿಗೆಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಕೆಲಸ. ಇದು ಇಲ್ಲಿಗೆ ಕೊನೆ ಆಗ್ಬೇಕು. ನಾನು ಹೇಳುದು, ಕಾಂಗ್ರೆಸ್ ಆಗಿರ್ಲಿ ಅಥವಾ ಕಾಂಗ್ರೆಸ್ನ ವ್ಯಕ್ತಿಗಳಾಗಿರ್ಲಿ, ಎಲ್ಲ ತಾಲೂಕು ಹಂತದಿಂದ ಎಲ್ಲರೂ ಇವರ ಮೇಲೆ ಕೇಸ್ ಹಾಕಬೇಕು. ಇನ್ನು ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ ಬರೇ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ, ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ ಇದಕ್ಕೆ ತಕ್ಕದಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು. ಶ್ರೀ ಸಿದ್ದರಾಮಯ್ಯರವರಲ್ಲೂ ನಾನು ಹೇಳುವಂತದ್ದು, ಇಂತಹವರನ್ನ ತಕ್ಷಣ ಬಂಧಿಸಿ ಇವ್ರಿಗೆ ಒಂದು ಅಟ್ಲೀಸ್ಟ್ ಇಷ್ಟು ಅವ್ರಿಗೆ ಒಂದು ಭಯ ಹುಟ್ಟಿಸದೇ ಇದ್ರೆ, ಅವ್ರಿಗೊಂದು ಅಂದ್ರೆ ಬಹಳ ಬಂಡವಾಳು ಬಾಳ್ತಾ ಇದ್ದಾರೆ. ಒಂದು ಸಮಾಜಕ್ಕೆ ಇವರೆಲ್ಲ ಮಾರಕ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಇವರು ಮಾರಕ. ಯಾವುದೇ ಸಮುದಾಯ ಇರಲಿ, ಅಲ್ಲಿನ ಲೀಡರ್ಗಳು ಅಂತ ಅನ್ನಿಸ್ಕೊಂಡವರು ಇನ್ನೊಂದು ಸಮುದಾಯದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಬಹಿಷ್ಕರಿಸಬೇಕಾಗಿರೋದು ಆಯಾ ಧರ್ಮದವರು. ಹಾಗಾಗಿ ಇವರ ಮೇಲೆ ಎಲ್ಲರೂ ಕೇಸ್ ಜಡಿದು ಒಳಗೆ ಕೂರುವ ಹಾಗೆ ಮಾಡಬೇಕು ಅಂತ